ನನಗೆ ಯಾಕೋ ತುಂಬಾನೇ ತಲೆನೋವ್ತೈತೆ. ನಾನು ಹೋಗ್ಬಿಟ್ಟು ಮಲ್ಕೊಳ್ತೀನಿ ಅಮ್ಮ. ನೀನು ಮೆಡಿಸಿನ್ ಅದು ಇದು ಅಂತ ಹೆಸರು ಕೇಳಿ ನನಗೆ ತಲೆನೋವೇ ಬರೆಸ್ಬಿಟ್ಟೆ. ಅದೇನು ಅಂದರೆ ಹೇಳು ಅಂತ ಹೇಳಿದ್ನಲ್ಲ. ನನಗೆ ಹೊಟ್ಟೆ ನೋವ್ತಾ ಇದೆ, ತಲೆ ನೋವ್ತಾ ಇದೆ, ಎಲ್ಲದಕ್ಕೂ ಒಂದೊಂದು ನನಗೆ ಮೆಡಿಸಿನ್ ಹೆಸರು ಹೇಳ್ತಾ ಇದ್ದೆ ನೀನು. ಈಗ ನನಗೆ ಆ ಮೆಡಿಸಿನ್ ಹೆಸರನ್ನ ಹೇಳ್ಬೇಕಷ್ಟೇನೇನೆ. ಅಮ್ಮ ಅದ್ಯಾಕೆ ಇಷ್ಟೊಂದು ಬಲವಂತ ಮಾಡಿ ಕೇಳ್ತಾ ಇದ್ದೀರಾ ನನ್ನ? ಹೋಗಿ ಮೆಡಿಕಲ್ಲು ಕೇಳಿದ್ರೆ ಅವ್ರನ್ನ ಕೊಡಲ್ಲ ಅಂತ ಹೇಳ್ತಾರಾ? ಹೋಗಿ ಮೆಡಿಕಲಲ್ಲಿ ಕೇಳಿ. ನಮ್ಮನೇಲೆ ಡಾಕ್ಟರ್ನ ಇಟ್ಕೊಂಡು ನಾವ್ಯಾಕೆ ಮೆಡಿಕಲ್ಗೆ ಹೋಗ್ಬಿಟ್ಟು ಕೇಳಬೇಕು? ನೀನು ಬರ್ಕೊಡ್ತಾ ಇದ್ದೆ ತಾನೇ ನನಗೆಲ್ಲ, ನಾನು ಬರ್ಕೊಡೆ. ಅದು ಅದು ಜ್ಞಾಪಿಸ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ. ಜ್ಞಾಪಿಸ್ಕ ಓದೇ ಇಲ್ದಿರೋದನ್ನ ಜ್ಞಾಪಿಸ್ಕೊಂಡು ಏನು ಪ್ರಯೋಜನ ಹೇಳು? ವಾಹ್, ತುಂಬ ಚೆನ್ನಾಗಿ ನಾಟಕ ಮಾಡ್ತೀರಾ. ಯಾಕೆ ಈ ನಾಟಕ ಆಡೋಕ್ಕೆ ನಿಮ್ಮಮ್ಮ ಬರಲಿಲ್ವಾ? ನಮ್ಮಮ್ಮ ಅಯ್ಯೋ ನೀವೇನು ಹೇಳ್ತಾ ಇದ್ದೀರಾ? ಏಯ್ ಮುಚ್ಚೆ ಬಾಯಿ, ನೀನು ಆಶಾ ಅಂತ ಹೇಳ್ಬಿಟ್ಟು ನನಗೆ ಚೆನ್ನಾಗಿ ಗೊತ್ತು. ಏನೋ ನನ್ನೇ ಯಾಮರ್ಸಿ ನನಗೆ ಮೋಸ ಮಾಡಿ ಆರಾಮಾಗಿರ್ಬೋದು ಅಂತ ಅನ್ಕೊಂಡಿದ್ಯೇನೆ. ಅದು ಹೆಂಗೆ ಇರ್ತೀಯ ನೀನು? ನನ್ನನ್ನು ಯಾಮರ್ಸ್ಬಿಟ್ಟು ನಾನೇನು ಅಂತ ನಿನ್ಗಿನ್ನೂ ಗೊತ್ತೇ ಇಲ್ಲ. ನಂದೇ ಯಾಮರ್ಸಕ್ಕೆ ನೋಡ್ತಾಳೆ. ಎಷ್ಟು ದಿನ ಯಾಮರಿಸ್ತೀಯ? ಎಷ್ಟು ದಿನನೇ ಯಾಮರಿಸ್ತೀಯ ನನ್ನ? ಮನ್ಯಾಳಿನ ತಗೊಂಡು ಬಂದು ಲೋಫರನ್ನು ತಗೊಂಡು ಬಂದು ನೀನು ನಿಮ್ಮಮ್ಮ ಸೇರ್ಕೊಂಡು ಬಂದ್ಬಿಟ್ಟು ನನ್ನ ಮಗಳ ಥರ ಆಕ್ಟಿಂಗ್ ಮಾಡಿದ ತಕ್ಷಣ ನನ್ನ ಮಗಳು ಅಂತ ನಂಬಿಡ್ತೀನಿ ಅಂತ ಅನ್ಕೊಬಿಟ್ಟೆನೆ. ಹಾಂ, ನನ್ನ ಮಗಳೇನು, ನನ್ನ ಮಗಳು ಆಟಿಟ್ಯೂಡ್ ಏನು, ನನ್ನ ಮಗಳು ಬಿಹೇವಿಯರ್ ಏನು ಅಂತ ಹೇಳ್ಬಿಟ್ಟು ನನಗೆ ಚೆನ್ನಾಗಿ ಗೊತ್ತು. ಯಾಕಂದರೆ ನನ್ನ ಮಗಳು ನಿನ್ನ ಥರ ಸ್ಲಮ್ಮಾಗಿ ಬೆಳೆದಿಲ್ಲ. ಅಮೇರಿಕಾದಲ್ಲಿ ಒಳ್ಳೆ ಗುಣಗಳ ಜೊತೆ ಬೆಳೆದವಳೆ. ನಿನ್ನ ಥರ ಲೋಫರ್ ಥರ ಆಡಿ ಇನ್ನೊಬ್ರು ಮನೆಗೆ ನುಗ್ಬಿಟ್ಟು ಕಂತ್ರಿ ಕೆಲಸ ಮಾಡೋ ಥರ ಮಾತ್ರ ನನ್ನ ಮಗಳನ್ನ ಬೆಳೆಸಿಲ್ಲ ಲೋಫರ್. ಇನ್ನು ಏನು ಹೇಳಿ ಕಳ್ಸಿದ್ಲು ನಿಮ್ಮಮ್ಮ? ಮನೆಗಿರೋದೇನಾದ್ರು ಒತ್ಕೊಂಡ್ಬಿಟ್ಟು ಬಾ ಅಂತ ಹೇಳಿ ಕಳ್ಸಿದ್ಲಾ? ಇಲ್ಲಾಂದ್ರೆ ನಾಟಕ ಮಾಡಿ ಆಸ್ತಿ ಬರ್ಸ್ಕೊಂಬ ಅಂತ ಹೇಳಿ ಕಳ್ಸಿದ್ಲಾ? ಹಾಂ ಹೇಳು ಆಶಾ, ಹೇಳು ಹೇಳು ಹೇಳು, ಏನು ಹೇಳಿ ಕಳ್ಸಿದ್ಲು ಅಂತ? ಅಯ್ಯೋ ಹಂಗಲ್ಲ, ಅದು ನಾನು ನಾನು ಅದು ಅದು ಮುಚ್ಚೆ ಬಾಯಿ, ಬಾಯಿ ಮುಚ್ಚು ಲೋಫರ್. ಏನು ಆಟ ಆಡ್ತಿದ್ದೀರಾ ನನ್ನ ಹತ್ರ? ನನ್ನ ಮಗಳು ಯಾರು, ನನ್ನ ಮಗಳು ಅಲ್ದಿರೋರು ಯಾರು ಅಂತ ನನಗೆ ಗೊತ್ತಾಗಲ್ಲ ಅಂತ ಅನ್ಕೊಬಿಟ್ಟಿದ್ಯಾ? ಎದ್ದೋಳೆ ಮ್ಯಾಕೆ, ಎದ್ದೋಳೆ. ಅಮ್ಮರೇ ನಿಮ್ಮ ಮಗಳು, ಇವಳು ನನ್ನ ಮಗಳು ಉಷಾ ಅಲ್ಲ ಅಕ್ಕ. ಇವಳು ಕಿತ್ತೋದಳು. ನನ್ನ ಮಗಳು ಥರನೇ ಇರಾನ ಆಶಾ ಅಂತ ಹೇಳ್ಬಿಟ್ಟು ಕಂತ್ರಿ ನಮ್ಮ ಮನೆಗೆ ಬಂದವಳೆ. ದುಡ್ಡೆಲ್ಲ ಹೊಡ್ಕೊಂಡು ಬೇಕಾದ್ರೆ ಮಜಾ ಮಾಡ್ಕೊಂಡು ಉಡಾಯಿಸ್ಕೊಂಡು ಹೋಗೋಣ, ಆಸ್ತಿ ಎಲ್ಲ ಬರ್ಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಅಯ್ಯೋ ಮನಿಯಾಳಿ, ಅನ್ಕಂಡೆ ಉಷಾ ಅಮ್ಮವ್ರು ಯಾವತ್ತೂ ನನ್ನ ಕೆಟ್ಟದಾಗೆ ಬೇಜಾರಾಗಂಗೆ ಮಾತಾಡ್ದವ್ರನೇ ಅಲ್ಲ. ಅದು ಹೆಂಗೆ ಇವತ್ತು ಈ ಥರ ಕೆಟ್ಟದಾಗ ಬೈತಾವ್ರ ನನ್ನ ಅಂತ ಅನ್ಕಂಡೆ ನಾನುನುವೆ. ಈಗ ಗೊತ್ತಾಯ್ತು ಏನೇ ಕಿತ್ತೋದೋಳೆ. ಬಂದ್ಬಿಟ್ಟು ನಮ್ಮ ಉಷಾ ಅಮ್ಮವ್ರ ಜಾಗಕ್ಕೆ ಬರಕ್ಕೆ ಬಂದ್ಬಿಟ್ಟ ನೀನು? ಅವ್ರು ಎಷ್ಟು ಒಳ್ಳೆಯರು ಗೊತ್ತಾ? ನನ್ನನ್ನು ಏನು ಮಾಡಿದ್ರು ಎಷ್ಟು ಗೌರವ ಕೊಟ್ಬಿಟ್ಟು ಮಾತಾಡಿಸ್ತಾರೆ. ಅಜ್ಜಿ ಅಜ್ಜಿ ಅಂತ ಹೇಳ್ಬಿಟ್ಟು. ಇವಳು ಕಾಲ ಮೇಲೆ ಕಾಲು ಹಾಕೊಂಡು ಕುಂತ್ಕೊಂಡು ಕಾಫಿ ಮಾಡ್ಕೊಬಾರೆ, ಬೋಂಡ ಮಾಡೆ, ಬಜ್ಜಿ ಮಾಡೆ ಅಂತ ಹೇಳ್ತಾಳೆ. ಅಯ್ಯಪ್ಪ ಕಾಕ್ರಿ, ಇನ್ನೂ 4 ಕಾಕ್ರಿ ಅವಳಿಗೆ. ಅಯ್ಯಪ್ಪ ಬಿಡಿ ನನ್ನ. ಇವಳನ್ನ ಹಿಂಗೆ ಬಿಟ್ರೆ ಆಗಲ್ಲ. ಫೋನ್ ಮಾಡಿ ಪೊಲೀಸ್ ಸ್ಟೇಷನ್ ಬಂದು ಎಳ್ಕೊಂಡು ಹೋಗ್ಲಿ ಇವಳನ್ನ. ನಾಟಕ ಮಾಡ್ತಾವಳು ಇಲ್ಲಿಗೆ ಬಂದ್ಬಿಟ್ಟು. ನನ್ನ ಮಗಳು ಥರನೇ ನಾಟಕ ಮಾಡ್ತಾ ಇದೆಯಲ್ವಾ? ಪೊಲೀಸರು ಬಂದು ನಿನಗೆ ಏರೋಪ್ಲೇನ್ ಹತ್ತಿದ್ರೆ ಅವಾಗ ಗೊತ್ತಾಗ್ತೈತೆ ಏನು ನಾಟಕ ಮಾಡ್ತಾ ಇದೆಯಾ ಅಂತ ಹೇಳಿ. ಅಯ್ಯೋ ಬೇಡ 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 ಬೇಡ. ಏನು ಮಕ್ಕ ನೋಡ್ತಾ ಇದ್ದೀರಾ? ಪೊಲೀಸ್ನವರು ಫೋನ್ ಮಾಡಿ. ಆಯ್ತಮ್ಮೋರೆ ಪ್ಲೀಸ್, ನಿನ್ನ ಕೈ ಮುಗಿತೀನಿ, ನಿಮ್ಮ ಕಾಲಿಗೆ ಬೇಕಾದರೂ ಬೀಳ್ತೀನಿ. ದಯವಿಟ್ಟು ನನ್ನ ಪೊಲೀಸ್ ಸ್ಟೇಷನ್ಗೆ ಮಾತ್ರ ಕಳಿಸ್ಬೇಡಿ ಪ್ಲೀಸ್. ನಾನು ಊರಿಗೆ ಹೋಗಬೇಕು. ನಮ್ಮಮ್ಮ ಒಬ್ಬರೇ ಕಾಯ್ತಾ ಇರ್ತಾರೆ. ನಾನು ಬರಲಿಲ್ಲ ಅಂತ ಹೇಳಿದ್ರೆ ಬೇಜಾರು ಮಾಡ್ಕೊಳ್ತಾರೆ. ಪ್ಲೀಸ್. ಅದೇ ನಮ್ಮ ಮನೆಗೆ ಬರೋದಕ್ಕಿಂತ ಮುಂಚೆ ನೀನು ಯೋಚನೆ ಮಾಡಬೇಕಿತ್ತು. ಕಂಡೋರ್ ಮನೆಗೆ ಹೋಗ್ತಾ ಇದ್ದೀನಲ್ಲ, ಏನು ಮಾಡೋದು ಅಂತ ಹೇಳ್ಬಿಟ್ಟು. ಅದನ್ನೆಲ್ಲ ಯೋಚನೆ ಮಾಡಲ್ಲಲ್ವಾ ನೀನು? ಅದನ್ನೆಲ್ಲ ಯಾಕೆ ಯೋಚನೆ ಮಾಡ್ತೀಯ ನೀನು? ಕಂಡೋರ್ ಮನೆ ಅಲ್ವಾ, ಬಿಟ್ಟು ಆಸ್ತಿ ಅಲ್ವಾ, ಹೊಡ್ಕೋಬೋದಲ್ವಾ? ಮೈ ಬಗ್ಸ್ ದುಡಿಯೋಂಗಿರಲ್ಲ, ಪೇವ್ರು ಅರ್ಸಂಗಿರಲ್ಲ. ಬಿಟ್ಟು ಸಿಗ್ತೈತೆ ಅಂದರೆ ಯಾರು ತಾನೇ ಬಿಡ್ತಾರೆ ಹೇಳು ಅಲ್ವಾ? ಅಯ್ಯೋ ಪ್ಲೀಸ್, ನನಗೆ ತಪ್ಪಾಯಿತು, ನನಗೆ ಕ್ಷಮಿಸ್ಬಿಡಿ ಪ್ಲೀಸ್. ನನಗೆ ತಪ್ಪಾಯಿತು, ಇನ್ನೊಂದ್ಸಲ ಇಂಥ ಕೆಲಸ ಮಾಡಲ್ಲ. ದಯವಿಟ್ಟು ನಾನು ಡಾಕ್ಟ್ರು ಅಂತಲೂ ಎಲ್ಲೂ ಹೇಳ್ಕೊಂಬರಲ್ಲ, ನಾನು ಉಷಾ ಅಂತಲೂ ಎಲ್ಲೂ ಹೇಳ್ಕೊಂಡು ಬರಲ್ಲ. ನಾನು ಬಿಟ್ಬಿಡಿ. ಪೊಲೀಸ್ ಸ್ಟೇಷನ್ಗೆ ಮಾತ್ರ ಫೋನ್ ಮಾಡಬೇಡಿ. ನನ್ನ ಪಾಡಿಗೆ ನಾನು ಮನೆಗೆ ಹೋಗ್ತೀನಿ. ಸಾಧ್ಯನೇ ಇಲ್ಲ. ನನಗೆ ಮೋಸ ಮಾಡಿದವ್ರನ್ನ ಸುಮ್ಮನೆ ಬಿಡಕ್ಕೆ ನನ್ನ ಕೈಲಿ ಆಗಲ್ಲ. ನನ್ನ ಮಗಳು ಎಲ್ಲ ನಿನ್ನ ವಿಚಾರನ ಎಲ್ಲ ಹೇಳಿದ್ಲು. ನೀನು ನನ್ನ ಮಗಳಿಗೆ ಎಷ್ಟು ಮೋಸ ಮಾಡಿದ್ಯಾ ಎಲ್ಲ ಚೆನ್ನಾಗಿ ಗೊತ್ತು. ನೀನು ಹಿಂಗೆ ಬಿಟ್ಟರೆ ನೀನಂತೂ ಮತ್ತೆ ನಾಟಕ ಮಾಡ್ಕೊಂಡು ಮನೆಗೆ ಬಂದೇ ಬರ್ತೀಯಾ. ಏನು ಬೇಕಾದರೂ ಮಾಡ್ತೀಯ ನೀನು. ಅದಕ್ಕೆ ನಿನಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂದರೆ ಪೊಲೀಸ್ನವರೇ ಸರಿ. ಅಮ್ಮರೇ ಪೊಲೀಸರು ಫೋನ್ ಮಾಡಿದ್ದೀನಿ, ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳವ್ರೆ. ಪ್ಲೀಸ್ ಬೇಡ, ನನ್ನ ಪಾಡಿಗೆ ನಾನು ಹೋಯ್ತೀನಿ. ಎಂದು ನಿಮ್ಮ ಮನೆ ಕಡೆಗೆ ಈ ಕಡೆ ತಲೆ ಹಾಕ್ಬಿಟ್ಟು ಮನೆ ಕಳಕಿಲ್ಲ. ದಯವಿಟ್ಟು ನಾನು ಬಿಟ್ಬಿಡಿ. ನಾನು ಎಂದೂ ಇಲ್ಲಿಗೆ ಬರೋಕ್ಕಿಲ್ಲ, ಬಿಟ್ಬಿಡಿ. ಇಲ್ಲ ಅಂತ ಹೇಳಿದ್ನಲ್ಲ, ತಪ್ಪು ಮಾಡ್ದವ್ರು ಅನುಭವಿಸ್ಲೇಬೇಕು. ನನ್ನ ಮಗಳು ಥರ ಆಕ್ಟಿಂಗ್ ಮಾಡ್ಕೊಂಡು 1 ತಿಂಗಳು ನಮ್ಮ ಮನೆಗೆ ಇದ್ದ. ನನಗೆ ಗೊತ್ತಾಗ್ದಂಗೆ ನನ್ನ ಮನೆಗೆ ಇದ್ದ. ನನಗೆ ನೆನೆಸ್ಕೊಳ್ಳೋಕ್ಕೂ ಆಗ್ತಿಲ್ಲ. ಮೈಯೆಲ್ಲ ಉರ್ದೋಗ್ತಾ ಇತ್ತು ನನಗಂತೂ. ನನ್ನ ಮಗಳು ಎಷ್ಟು ಮುಗ್ದೆ ಗೊತ್ತೇನೆ. ಅವಳನ್ನೇ ನೀನು ಬೀದಿಗೆ ಬರೋ ಥರ ಮಾಡಿದ್ದೆ ಅಲ್ವಾ ನೀನು? ಹೋಗಿರಿ ಮಕ್ಕೆ. ನಮ್ಮ ಅಮ್ಮರು ಮೋಸ ಮಾಡಕ್ಕೆ ಎಂತ ಮನ್ಸು ಬಂತು ಇವಳಿಗೆ, ಮನೆಯಾಳಿಗೆ? ಅದು ಹೆಂಗೆ ಮನ್ಸು ಬಂತು? ನಮ್ಮ ಉಷಾ ಅಮ್ಮರು ಮೋಸ ಮಾಡೋಕ್ಕೆ. ಉಷಾ ಅಮ್ಮರು ಡಾಕ್ಟ್ರು. ಇವಳು ನೋಡು ಏನು ಡಾಕ್ಟ್ರು ಅಂತ ಹೇಳ್ಕೊಂಡು ಓಡಾಡೋದು. ನನಗೂ ಅಷ್ಟೇನಿಯಾ, ಏನಾರ ಹುಷಾರಿಲ್ಲ ಅಂದರೆ ಇಂಜೆಕ್ಷನ್ ಕೊಡೋದು, ಮಾತ್ರೆ ಕೊಡೋದು ಎಲ್ಲ ಮಾಡ್ತಾ ಇದ್ಲು. ಇವಳವಾಗ ಒಂದಿನ ಕೇಳಿದೆ, ನನಗೆ ತಲೆನೋವ್ತೈತೆ ಅಂದರೆ ಅದಕ್ಕೆ ನಾನೇನು ಮಾಡೋಕ್ಕಾಯ್ತದೆ, ಹೋಗಿ ಸಾಯಿ ಹೋಗು ಅಂತ ಹೇಳ್ಬಿಟ್ಟು ಹೇಳಿದ್ಲು.
ಕಲ್ತಿರ ಬುದ್ಧಿ ಕಣಕ್ಕ, ಕಲ್ತಿರ ಬುದ್ಧಿ ಎಲ್ಲೋಗುತ್ತೆ ಹೇಳು. ಪ್ಲೀಸ್ ಪ್ಲೀಸ್ ಪೊಲೀಸರಿಗೆ ಒಪ್ಪಿಸ್ಬೇಡಿ ಪ್ಲೀಸ್. ಇಲ್ಲಿ ಫೋನ್ ಮಾಡಿದ್ದು ನಾನೇ ಮೇಡಮ್, ಫೋನ್ ಮಾಡಿದ್ದು. ಹಾ ಇಡಿ ಮೇಡಮ್, ಏನಾಯ್ತು ಮೇಡಮ್? ನೋಡಿ ಇವಳು ನನ್ನ ಮಗಳು ಡಾಕ್ಟರು. ಅವಳು ಅವಳ ಹೆಸರು ಹೇಳ್ಕೊಂಡು ಇವಳು ಡಾಕ್ಟರು ಅಂತ ಹೇಳ್ಬಿಟ್ಟು ಓಡಾಡ್ತಿದ್ದಾಳೆ. ಹಾಗೇನೆ ಇವಳು ಅವಳು ಒಂದೇ ಥರ ಇರೋದಕ್ಕೆ ನಮ್ಮನೆಗೆ ಬಂದು ಎಷ್ಟು ಬೇಕೋ ಅಷ್ಟು ದುಡ್ಡು ಎತ್ಕೊಳ್ಳೋದು, ನನಗೇನೆ ಮೋಸ ಮಾಡೋದು, ಒಡವೆ ಎತ್ಕೊಳ್ಳೋದು, ಈ ಥರ ಎಲ್ಲ ಮಾಡೋಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾಳೆ. ನಮಗಂತೂ ನಿಜ ತುಂಬ ಅಂದರೆ ತುಂಬ ಬೇಜಾರಾಗೋಗ್ಬಿಟ್ಟಿದೆ ಮೇಡಮ್. ಇವಳಿಂದ ಚಿತ್ರ ಹಿಂಸೆ ಆಗೋಗ್ಬಿಟ್ಟಿದೆ ನನಗಂತೂ. ದಯವಿಟ್ಟು ಇವಳಿಗೆ ಸರಿಯಾಗಿ ಬುದ್ಧಿ ಕಲಿಸಿ. ನನಗಂತೂ ನೆಮ್ಮದಿನೇ ಇಲ್ಲ ಇವಳಂತೂ ಇರೋದ್ರಿಂದ. ನನಗೆ ಎಷ್ಟು ಮೋಸ ಮಾಡ್ತಾಳೆ ಗೊತ್ತಾ, ನನ್ನ ಮಗಳಿಗೇನೆ ಎಷ್ಟು ಅನ್ಯಾಯ ಮಾಡ್ತಾಳೆ ಗೊತ್ತಾ. ನಾಳೆ ಡಾಕ್ಟರ್ ಅಂತ ಹೇಳ್ಕೊಂಡು ಇವಳು ಬೇರೆಯವ್ರಿಗೆಲ್ಲ ಯಾವ್ದಾವುದೋ ಮೆಡಿಸಿನ್ ಕೊಟ್ಬಿಟ್ರೆ ಆಮೇಲೆ ಏನು ಕತೆ ಆಗ್ಬೇಡ ಹೇಳಿ, 4 ಜನ ಜೀವ ತೆಗೆದುಬಿಡ್ತಾಳೆ ಅಂತ ಮನಿಯಾಳಿ. ನೋಡಿ ಇವತ್ತು ಅವಳೇನೆ ಮನೆಗೆ ಬಂದು ನಮ್ಮ ಕೆಲಸದವ್ರ ಹತ್ರ ಕಾಫಿ ಮಾಡಿಸ್ಕೊಂಡು ಕುಡಿದು ನಾನು ಇದೇ ಮನೆ ಮಗಳು ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಓಡಾಡ್ತಿದ್ದಾಳಂತೆ. ನಾನು ಬಂದಿದ್ದಕ್ಕೆ ಸರಿ ಹೋಯ್ತು, ಇಲ್ಲ ಅಂದಿದ್ರೆ ಏನೇನು ಕತೆ ಆಗೋದೋ ಗೊತ್ತಿಲ್ಲ. ಮೇಡಮ್ ಇವಳನ್ನ ಮಾತ್ರ ಸುಮ್ಮನೆ ಬಿಡಬೇಡಿ. ಇವಳಿಗೆ ಇನ್ನೊಂದ್ಸಲ ಇಂಥ ತಪ್ಪು ಮಾಡ್ದಿರೋ ಥರ 4 ಬೆಂಡ್ ಎತ್ತಿಬಿಟ್ಟು ಆಮೇಲೆ ಮನೆಗೆ ಕಳಿಸಿ. ಓಹೋ, ನಿಮ್ಮಂತ ಒಂದು ಹೊಸ ಬ್ಯಾಚ್ ಶುರುವಾಗ್ಬಿಟ್ಟಿದೆ ಅಲ್ವಾ? ಸುಳ್ಳುಗಳು ಹೇಳ್ಕೊಂಡು ಜನಗಳಿಗೆಲ್ಲ ಮೋಸ ಮಾಡ್ಕೊಂಡು ಓಡಾಡೋ ಬ್ಯಾಚು. ತುಂಬ ಕಂಪ್ಲೇಂಟ್ಸ್ ಬಂದಿದ್ದಾವೆ ನಮಗೆ. ತುಂಬ ಜನ ಬೇರೆ ಬೇರೆಯವ್ರ ಹೆಸರು ಹೇಳ್ಕೊಂಡು ಮನೆಗೆ ಬಂದು ಕಳ್ತನ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಏನು ಯಾವ್ದು ದಂಡುಪಾಳ್ಯ ಹಂಗೇನಾದ್ರು ಸೇರ್ಬಿಟ್ಟಿದ್ಯಾ ಏನು ನೀನು? ನಿಮ್ಮಂತವ್ರನ್ನ ನಂಬಕ್ಕೆ ಆಗಲ್ಲ ಈಗಿನ ಕಾಲದಲ್ಲಿ. ಮೈ ಬಗ್ಸ್ಬಿಟ್ಟು ದುಡಿರಿ ಅಂದರೆ ಮೈ ಬಗ್ಸ್ ದುಡಿಯೋಕೆ ಆಗಲ್ಲ ನಿಮಗೆ. ಸುಲಭವಾಗಿ ಸಿಕ್ಬಿಡ್ಬೇಕಲ್ಲ ನಿಮಗೆ ಅಲ್ವಾ? ಅದಕ್ಕೇನೆ ಇಷ್ಟೆಲ್ಲ ಉತ್ತರ ಮಾಡ್ತಾ ಇದ್ದೀರಾ ಅನ್ಸುತ್ತೆ. ಬಾ ಕರ್ಕೊಂಡೋಗಿ ಏರೋಪ್ಲೇನ್ ಹಚ್ಚಿದ್ರೆ ಅವಾಗ ನೀವು ಬುದ್ಧಿ ಬರುತ್ತೆ ಅಂತ ಅನ್ಸುತ್ತೆ. ಏನು ಅನ್ಕೊಂಡ್ಬಿಟ್ಟಿದ್ಯಾ? ಅವರು ಇವರು ಮನೆಗೆ ಹೋಗಿ ಕಣ್ಣು ಹಾಕ್ಬಿಟ್ಟು ಚೆನ್ನಾಗೆ ಜೀವನ ಮಾಡ್ಕೊಂಡು ಫಾರಿನ್ಗೆ ಹೋಗ್ಬೋದು ಅಂತ ಅನ್ಕೊಂಡಿದ್ಯಾ? ಪಿಕ್ಚರ್ ನೋಡಿ 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 ಹಾಳಾಗಿ ಹೋಗಿದ್ಯಾ ಅಂತ ಅನ್ನಿಸ್ತೈತಲ್ವಾ? ಮೇಡಮ್ ನೀವೇನು ತಲೆ ಕೆಡಿಸ್ಕೊಬೇಡಿ. ಇವಳಿಗೆ ಹೆಂಗೆ ರುಬ್ತೀನಿ ಹಾಕೊಂಡು ಅಂತ ಹೇಳಿದ್ರೆ ಇವಳ ಜನ್ಮದಲ್ಲೂ ಇವಳ ಹೆಸರು ಬಿಟ್ಟು ಬೇರೆ ಹೆಸರು ಹೇಳಕ್ಕೂ ಗಡ 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 ನಡುಗಬೇಕು. ಹಂಗೆ ಬೆಂಡೆ ಎತ್ತೀನಿ ಇವಳಿಗೆ. ನೀವೇನು ಯೋಚನೆ ಮಾಡೋಕ್ಕೇನೆ ಹೋಗ್ಬೇಡಿ. ಏಯ್ ಬಾರೆ. ಅಯ್ಯೋ ಮೇಡಮರೇ ಬೇಡ ಅಂತ ಹೇಳಿ ದೇವ್ರಣ್ಣ ನನ್ನ ಕಿತ್ತ ನಿಮ್ಮ ಮನೆಗೆ ಬರೋದು ಇಲ್ಲ. ನಿಮ್ಮ ಮನೆ ಸವಾಸಕ್ಕೆ ನನಗೆ ಬ್ಯಾಡವೂ ಬೇಡ. ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಮಾನ ಮರುವದಿ ಎಲ್ಲ ಹೊಂಟೋಗ್ಬಿಡ್ತದೆ. ದಯವಿಟ್ಟು ಮತ್ತೆ ನಮ್ಮ ಅಮ್ಮಂಗೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೀನಿ ಅಂತ ಹೇಳಕ್ಕೂ ಆಗಕ್ಕಿಲ್ಲ. ದಯವಿಟ್ಟು ನನ್ನ ಬಿಟ್ಬಿಡಿ. ನಮ್ಮಮ್ಮ ಒಂದೇ ಇರ್ತದೆ. ಯಾಕೆ ಈ ಭಯ? ಈ ಥರ ಕಂತ್ರಿ ಕೆಲಸ ಮಾಡೋದಕ್ಕಿಂತ ಮುಂಚೆ ಇರಲಿಲ್ವಾ? ನನಗೆ ಅಮ್ಮ ಅವರೇ ಅಪ್ಪ ಅವರೇ ಅಂತ ಬೇರೆ ಏನು ಇರಲಿಲ್ವೇನು? ಇವಾಗ ನಿಮ್ಮ ಅಮ್ಮ ಅಪ್ಪ ಎಲ್ಲ ನೆನಪಾಗ್ತಾವ್ರಾ ಏನು? ತುಂಬ ಚೆನ್ನಾಗಿ ನೆನ್ಪು ಮಾಡ್ಕೊಳ್ತೀಯ. ನಿಮ್ಮಮ್ಮ ಅವ್ರಿಗೂ ಗೊತ್ತಾಗ್ಲಿ ನಿನ್ನ ಮಗಳು ಏನು, ಅವ್ರ ಮಗಳು ಏನು ಕೆಲಸ ಮಾಡಿ ತಳ್ತಾವಳೆ ಅಂತ ಹೇಳ್ಬಿಟ್ಟು ಇಬ್ರಿಗೂ ಪ್ರಜ್ಞೆ ಬರ್ತೈತೆ ಹೇಳು. ಪೊಲೀಸಮ್ಮರೇ ಕರ್ಕೊಂಡೋಗಿ ಇವಳನ್ನ ಬಿಡ್ಲೇಬೇಡಿ. ಹೆಂಗೆ ಗೊತ್ತಿಸ್ಬೇಕು ಅಂದರೆ ಹಂಗೆ ಸಿದ್ರು ಬೆಟ್ಟ ಕಾಣ್ಬೇಕು, ಹಂಗೆ ಕಿವಿ ಹಿಡ್ಕೊಂಡು ಎತ್ಬಿಡಿ ಮೇಲ್ಗಡೆಗೆ ಒಂದೇ ಸಲ. ಪೊಲೀಸಮ್ಮರೇ ಇದೊಂದು ಸಲ ಬಿಟ್ಬಿಡಿ, ಇದೊಂದೇ ಒಂದು ಚಾನ್ಸ್ ಕೊಟ್ಬಿಟ್ಟು ಬಿಟ್ಬಿಡಿ ಪ್ಲೀಸ್. ನೋಡಿ ಕಂಪ್ಲೇಂಟ್ ಬಂದಿದೆ, ಕರ್ಕೊಂಡೋಗಿ ಅವ್ರು ಹೇಳ್ದಂಗೆ ಮಾಡೋ ಜವಾಬ್ದಾರಿ ನಮ್ಮದು. ಈ ಥರ ಎಲ್ಲ ಯಾಕ್ರಿ ಬದುಕ್ತೀರಾ? ಇಂಥ ಜೀವನ ಬಳೋದಕ್ಕಿಂತ ಎಲ್ಲನ ಹೋಗಿ ಸಾಯಿರಿ. ನಡೀರಿ ಪೊಲೀಸ್ ಸ್ಟೇಷನ್ಗೆ. ಮೇಡಮ್ ಅವರೇ ಜನ್ಮದಾಗೂ ಇಂಥ ತಪ್ಪು ಮಾಡಲ್ಲ ಮೇಡಮ್ ಅವರೇ. ಯಾರೋ ಮಾಯಳ್ಕೆ ಮಾತು ಕೇಳಿ ಇಂಥ ತಪ್ಪು ಮಾಡ್ತಾ ಇದ್ದೀನಿ ಅಷ್ಟೇನೆ. ಇನ್ನೊಂದ್ಸಲ ಇಂಥ ತಪ್ಪಂತೂ ಮಾಡಲ್ಲ. ದೇವ್ರಣಿ ಮನೆಗೆ ಹೆಜ್ಜೆನೂ ಇಕ್ಕಲ್ಲ. ಇವ್ರು ಯಾರೋ ಅಂತ ನನಗೆ ಗೊತ್ತಿಲ್ಲ ಅನ್ನಂಗೆ ಇದ್ಬಿಡ್ತೀನಿ ನಾನು. ಏನೋ ಯಾರೋ ಹೇಳ್ಕೊಟ್ಬಿಟ್ರು, ಇಂಥ ಮಾತು ಕೇಳಿ ಇಂಥ ಕೆಲಸ ಎಲ್ಲ ಮಾಡಿಬಿಟ್ಟೆ. ಈಗ ನಿನ್ಗೆ ಹೇಳ್ಕೊಟ್ರೆ ಯಾರೋ ಬಂದ್ಬಿಟ್ಟು ಜೈಲಿಗೆ ಹೋಗಲ್ಲ ಅನ್ಸುತ್ತೆ ಅಲ್ವಾ? ನೀನೇ ಹೋಗ್ಬೇಕಲ್ವಾ ಜೈಲ್ಗೆ? ಕರ್ಕೊಂಡೋಗಿ ಮೇಡಮ್ ಅವರೇ. ಏನು ಮಾತಾಡ್ತಿದ್ದೀರಾ? ಕೊಣಿ ಕೇಳ್ತಿದ್ರೇನೋ ಇವ್ರ ಹತ್ರ? ಅಯ್ಯಯ್ಯಪ್ಪ ಹೇಳ್ತಾನೆ ಇತ್ತಾಳೆ, ಪುಂಕ್ತಾನೆ ಇತ್ತಾಳೆ. ಅಯ್ಯೋ ಮೇಡಮ್ ಅವರೇ ಬಿಡಿ. ಮೇಡಮ್ ಅವರೇ ದಯವಿಟ್ಟು ಬಿಟ್ಬಿಡಿ, ನನ್ನ ಮಾನ ಮರ್ಯಾದೆ ಕಳಿಬೇಡಿ. ಜೀಪ ಕರ್ಕೊಂಡೋದ್ರೆ ಎಲ್ಲರೂ ನೋಡ್ತಾರೆ ಮೇಡಮ್ ಅವರೇ. ಪ್ಲೀಸ್ ಮೇಡಮ್ ಅವರೇ, ಪ್ಲೀಸ್ ಮೇಡಮ್ ಅವರೇ ಬಿಡಿ ಮೇಡಮ್ ಅವರೇ ಕೈನಾ. ಜೀಪ ಕರ್ಕೊಂಡೋದ್ರೆ ಎಲ್ಲರೂ ನೋಡ್ತಾರೆ, ಅದಕ್ಕೆ ನಡೆಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಬಾ, ಬೇಡಿ ಹಾಕ್ಬಿಟ್ಟು ಕಂತ್ರಿ. ಅವ್ರ ಪೊಲೀಸ್ ಎಲ್ಲನೂ ವಾಪಸ್ ತಗೊಳ್ಳೋ ತನಕ ಕೇಸು. ಬಾ ಜೈಲ್ಗೆ ಹಾಕೊಂಡು ಚೆನ್ನಾಗಿ ರುಬ್ತೀನಿ. ಥೂ, ಇಂಥ ಮನೆಯಾಳಿಗೆ ಹಿಂಗೇನೇ ಆಗಬೇಕು. ನನ್ನ ಮಗಳು ಜಾಗಕ್ಕೆ ಬರ್ತಾಳ, ನನ್ನ ಮಗಳು ಜಾಗಕ್ಕೆ. ನನ್ನ ಮಗಳು ಕಾಲು ಧೂಳ್ಗೂ ಸಮ ಇಲ್ಲ ಇವಳು. ನನ್ನ ಮಗಳಲ್ಲಿ ಇವಳಲ್ಲಿ ನನ್ನ ಮಗಳು ಜಾಗಕ್ಕೆ ಬಂದ್ಬಿಟ್ಟು ಎಲ್ಲ ಆಸ್ತಿ ಹೊಡಿಬೇಕು ಅಂತ ಪ್ಲಾನ್ ಮಾಡ್ತಾ ಇದೆಯಾ? ಮೊರೆ ಸರಿಯಾಗೇ ಮಾಡಿದಿರಾ ಬಿಡಿ. ಪೊಲೀಸ್ರವ್ರಿಗೆ ಇಟ್ಕೊಟ್ಬಿಟ್ಟು. ಇಲ್ಲಾಂದ್ರೆ ಅಯ್ಯೋ ಬಿಡು, ಒಂದು 2 ಡೇಟ್ ಬಡಿತಾರೆ, ಒಂದು ಸ್ವಲ್ಪ ಬೈತಾರೆ, ವಾಪಸ್ ಕಳಿಸ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಮತ್ತೆ ಅದೇ ಹಳೆ ಚಾಳಿ ಶುರು ಮಾಡ್ಕೊಬಿಟ್ಟಿರೋಳು. ಅದಕ್ಕೇನೆ ಪೊಲೀಸು ಫೋನ್ ಮಾಡಿದ್ದು. ನಾನೇ ಬೈದ್ಬಿಟ್ಟು ಕಳ್ಸೋಣ ಅಂತ ಅನ್ಕೊಂಡಿದ್ದೆ. ಆದರೆ ಯಾಕೋ ನನ್ನ ಮನಸ್ಸು ಒಪ್ಪಲಿಲ್ಲ. ಮತ್ತೆ ಬರಲ್ಲ ಅಂತ ಹೇಳ್ಬಿಟ್ಟು ಏನು ಗ್ಯಾರಂಟಿ ಇವಳು ಮತ್ತೆ ಬಂದೇ ಬರ್ತಾಳೆ. ಮೊದಲೇ 420 ಫ್ಯಾಮಿಲಿ ಅವಳದು. ಅದಕ್ಕೇನೆ ನಾನು ಪೊಲೀಸರು ಹಿಡ್ಕೊಟ್ಟಿದ್ದು. ಅಪ್ಪ ಇನ್ನೊಂದ್ಸಲ ಇಂಥವ್ರು ಯಾರಾದರೂ ಬಂದರೆ ಮನೆಗೂ ಸೇರಿಸ್ಬೇಡ, ಈಗಲೇ ಹೇಳಿದ್ದೀನಿ ನಿನಗೆ. ಸರಿ ಅಮ್ಮೋರೆ ಆಯಿತು. ಹಬ್ಬ ಇಬ್ಬರು ಒಂದೇ ಥರ ಇದ್ದರೆ ಎಷ್ಟೊಂದೆಲ್ಲ ಪ್ರಾಬ್ಲಮ್ ಇರ್ತೈತೆ ನೋಡು. ಯಪ್ಪ ಯಪ್ಪ ಯಪ್ಪ, ಬೇರೆ ಬೇರೆ ಥರ ಇರೋದೇನೆ ನೀ ಸಂದ.